ಟೀಮ್ ಇಂಡಿಯಾ ಸಕ್ಸಸ್ಫುಲಿ ಫಸ್ಟ್ ಓಡಿಯನ್ನ ಗೆದ್ರು ಮಗ. ವಿರಾಟ್ ಕೊಹ್ಲಿ ಅಂತೂ ಬೆಂಕಿ ಅವತಾರ ತೋರಿಸಿದ ಇವತ್ತಿನ ಮ್ಯಾಚ್ ಅಲ್ಲಿ. ಅದು ಯಾರಿಗೆ ತಲುಪಬೇಕೋ ಯಾರಿಗೆ ಮುಟ್ಟಬೇಕೋ ಸರಿಗೆ ಮುಟ್ಟಿದೆ. ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಸೆಂಚುರಿ ಹೊಡೆದಾಗ ಈ ಥರ ಸೆಲೆಬ್ರೇಷನ್ ಅಂತೂ ಬಂದಿರಲಿಲ್ಲ. ಆರಾಮಾಗಿ ಕಾಮ್ ಆಗಿದ್ರು. ಬಟ್ ಈ ಒಂದು ಸೆಂಚುರಿ ಬೇಕಾಗಿತ್ತು, ಆ ಒಂದು ಸೆಲೆಬ್ರೇಷನ್ ಮಾಡಲೇಬೇಕಿತ್ತು. ವಿಂಟೇಜ್ ವಿರಾಟ್ ಕೊಹ್ಲಿ ನಾವಿವತ್ತು ನೋಡಿದ್ದು 2016 ಮತ್ತು 17 ಯಾವ ಥರ ವಿರಾಟ್ ಕೊಹ್ಲಿ ಆ ಒಂದು ಅಗ್ರೆಷನ್, ಆ ಒಂದು ಫೈರಲ್ಲಿ ಇದ್ರಲ್ಲ, ಸೇಮ್ ಫೈರ್ ಮಗ ಇವತ್ತು ಕೂಡ ನೋಡಿದ್ದು. ಬಟ್ 100 ಅಂತೂ ಬೇಕಾಗಿತ್ತು. ಯಾರು ತೆಗೆದ ಮೇಲೆ ಹೊಡಿಬೇಕಾಗಿತ್ತು ಅವ್ರಿಗೆ ಹೊಡೆದಿದ್ದಾರೆ ಸರಿಗೆ. ಸೊ ವಿರಾಟ್ ಕೊಹ್ಲಿ 100 ಹೊಡೆದ್ಮೇಲೆ ರೋಹಿತ್ ಶರ್ಮಾ ಅದನ್ನು ಸಕ್ಕದಾಗಿ ಹೇಳಿದ್ರು. ಅದು ಬ್ಯಾಡ್ ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ. ಸೊ ನಿಮ್ಗೆ ಗೊತ್ತಾಗಿರುತ್ತೆ ಏನಂತ. ಬಟ್ ಇವತ್ತಿನ ಮ್ಯಾಚ್ ಸಕ್ಸಸ್ಫುಲ್ಲಾಗಿ ಇಂಡಿಯಾ ಗೆದ್ರು ಮಗ. ಬಟ್ ವಿರಾಟ್ ಕೊಹ್ಲಿ ಅವ್ರ 100 ಅಂತೂ ಮಸ್ತಾಗಿತ್ತು, ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ಎಲ್ಲ ಇಂಡಿಯನ್ ಫ್ಯಾನ್ಸ್ ಅಂತೂ ಫುಲ್ಲು ಸ್ಮೈಲ್ ಇರುತ್ತೆ ಮುಖದ ಮೇಲೆ, 100% ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಮ್ಯಾಚ್ ಕಡೆ ಹೈಲೈಟ್ಸ್ ಕಡೆ ನೋಡೋದಾದ್ರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಎಷ್ಟು ಮಾತಾಡೋದು ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ 135 ಹೊಡೆದ್ರು ವಿರಾಟ್ ಕೊಹ್ಲಿ ಅವರು. ಆ್ಯಂಡ್ ರೋಹಿತ್ ಶರ್ಮಾ ಒಳ್ಳೆ ಸ್ಟಾರ್ಟ್ ಮಗ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಬಟ್ SSV ಜೈಸ್ವಾಲ್ ಅವ್ರದ್ದು ಒಳ್ಳೆ ಬಾಲು, ಏನೂ ಮಾಡೋಕ್ಕಾಗಲ್ಲ, ಅದು ಕಾಟ್ ಬೆಂಡ್ ಆಗಿ ಹಿಂದೆ ಹೋಯಿತು. ಆ್ಯಂಡ್ ರೋಹಿತ್ ಶರ್ಮಾ ಸಕ್ಕತ್ತಾಗಿ ಆಡಿದ್ರು. ರೋಹಿತ್ ಶರ್ಮಾ ಆ್ಯಂಡ್ ವಿರಾಟ್ ಕೊಹ್ಲಿ ಸಕ್ಕತ್ತಾಗಿ ಆಡ್ತಾಯಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ರೋಹಿತ್ ಶರ್ಮಾ ಔಟ್ ಆದಮೇಲೆ ಸ್ವಲ್ಪ ವಿರಾಟ್ ಕೊಹ್ಲಿಗೆ ಸ್ವಲ್ಪ ಹರ್ಟ್ ಆಯಿತು. ಬಿಕಾಸ್ ನಿಮಗೆ ಗೊತ್ತು ಇಬ್ಬರು ಕೂಡ ಎಂಥ ಪಾರ್ಟ್ನರ್ಶಿಪ್ ಆಡ್ತಾಯಿದ್ರು ಅಂತ. ಬಿಕಾಸ್ ಲಾಂಗ್ ವೇಯಿಂದ ಬಂದಿರೋದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಪಾರ್ಟ್ನರ್ಶಿಪ್ಗಳು. ಅಂದರೆ ಎಷ್ಟು ವರ್ಷ ಆಗಿಂದ ಜೊತೆ ಆಡ್ಕೊ ಬರ್ತಾಯಿದ್ದಾರೆ. ಮತ್ತು ಈ ಎರಡು ಪ್ಲೇಯರ್ನ ಆಚೆ ಕೂರಿಸ್ಬೇಕು ಅಂತ, ರಿಟೈರ್ಮೆಂಟ್ ತಗೋಬೇಕು ಅಂತ ತುಂಬ ಮಾತುಗಳು ಬರ್ತಾಯಿದೆ. ಅದು ODI ಫಾರ್ಮೆಟಲ್ಲೂ. ಇವರಂತೂ ಬಿಟ್ಕೊಡೋ ಚಾನ್ಸ್ ಇಲ್ಲ ಮಗ, ಹೇಳ್ತಾ ಇದ್ದೀನಿ. ನಾವಿಲ್ಲ ಅಂದರೆ ನೀವೇನೂ ಇಲ್ಲ ಅಂತ ಮತ್ತೆ ಪ್ರೂವ್ ಮಾಡಿದರೆ ಟೀಮ್ ಇಂಡಿಯಾಗೆ. ಅದು ಗೌತಮ್ ಗಂಭೀರ್ಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ನಾವೇನಾದರೂ ಟೀಮ್ ಇಂಡಿಯಾ ಬಿಟ್ಟರೆ ಮಗ ನಿನ್ನ ಕತೆ ಮುಗೀತು, ನೀನು ಕೋಚ್ ಆಗಿರೋಕ್ಕೆ ಚಾನ್ಸ್ ಇಲ್ಲ ಅಂತ ಕೂಡ ಒಂಥರ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಬ್ಯಾಟಿಂದ ಹೇಳ್ತಾ ಇದ್ದೀನಿ, ಬಾಯಿಂದಂತೂ ಅಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಂತೂ ಎವ್ವಿ ಬರ್ತಾ ಇದೆ. ಬರೀ ಗೌತಮ್ಗೆ ಬೈಯೋದೇ ಆಯಿತು ಎಲ್ಲ ಕಡೆಯಿಂದನೂ. ಅದು ಸ್ಟೇಡಿಯಮಲ್ಲಿ ಕುತ್ಕೊಂಡೆ ಟ್ರೋಲ್ ಮಾಡ್ತಾಯಿದ್ದಾರೆ ಎಷ್ಟೋ ವೀಡಿಯೋದಲ್ಲಿ ಗೌತಮ್ ಗಂಭೀರ್ಗೆ. ಈ ಟೆಸ್ಟು ಸೀರೀಸ್ನ ಸೋತ ಮೇಲಂತೂ ಬಾಯಿ ಬಂದಂಗೆಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಓಕೆ, ಏನೂ ಮಾಡೋಕ್ಕಾಗಲ್ಲ, ಇದೆಲ್ಲ ಆಗುತ್ತೆ. ಆ್ಯಂಡ್ ರುತುರಾಜ್ ಗಾಯಕ್ವಾಡ್ 8, ವಾಷಿಂಗ್ಟನ್ ಸುಂದರ್ 13, KL ರಾಹುಲ್ 60 ಎಂಥ ನಾಕ್ಸ್ ವಿರಾಟ್ ಕೊಹ್ಲಿ ಜೊತೆ ಸೇರಿಕೊಂಡು ಸಕ್ಕತ್ತಾಗೆ ಬ್ಯಾಟಿಂಗ್ ಆಡಿದ್ರು KL ರಾಹುಲ್. ಬಟ್ ಅನ್ಫಾರ್ಚುನೇಟ್ ಅವರು ಕೂಡ ಔಟ್ ಆದರು. ರವೀಂದ್ರ ಜಡೇಜಾ ಅಂತೂ ಫೈರ್ ಬ್ಯಾಟಿಂಗ್ ಆಡಿದ್ದು 32, ಜಸ್ಟ್ 20 ಬಾಲಲ್ಲಿ. ಹರ್ಷಿತ್ ರಾಣಾ 3 ರನ್ನು. ಹರ್ಷಿತ್ ರಾಣಾ ಬಟ್ ಬೌಲಿಂಗ್ ಅಂತೂ ಸಕ್ಕತ್ತಾಗಿ ಹಾಕಿದ್ರು ಹರ್ಷಿತ್ ರಾಣಾ ಇವತ್ತಿನ ಮ್ಯಾಚಲ್ಲಿ. ಬಟ್ ಟೀಮ್ ಇಂಡಿಯಾ ಸಕ್ಸಸ್ಫುಲಿ ಏನೋ 350 ಟಾರ್ಗೆಟ್ನ ಕೊಟ್ಟರು. ಬಟ್ ಈ ಒಂದು 350 ಟೀಮ್ ಇಂಡಿಯಾಗೆ ಬಾಯಿಗೆ ಬಂದಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಬಾಷ್ ಅವರು ಹಾಕೊಂಡು ಕೆಚ್ತಾ ಇದ್ದಾರೆ. ಆ್ಯಂಡ್ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಕಡೆ ನೋಡೋದಾದರೆ ಸ್ಟಾರ್ಟಿಂಗ್ ಏನಂತೂ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸೇ ಬಂದಿಲ್ಲ. ಟಕ ಅಂತ ವಿಕೆಟ್ ಅಂತೂ ಸಕ್ಕತ್ತಾಗೆ ಬೀಳ್ತು. ಹರ್ಷಿತ್ ರಾಣಾ ಅಂತೂ ಬೆಂಕಿ ಬೌಲಿಂಗ್ ಹಾಕಿದ್ದು ಮಗ. ಆ ಕ್ವಿಂಟನ್ ಡಿಕಾಕ್ ಹಾಕಿದ್ದು ಬೌಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಆಯಿತು. ಟಡಂಗ್ ಅಂತ ಬೋಲ್ಡು. ಆ್ಯಂಡ್ ಒಳ್ಳೆ ಸಕ್ಕತ್ತಾಗೆ ಹಾಕಿದ್ರು ಹರ್ಷಿತ್ ರಾಣಾ. ಬಟ್ ಅವ್ರ ಬಗ್ಗೆ ತುಂಬ ಮಾತುಗಳು ಬರ್ತಾ ಇದೆ. ಬಟ್ ಅವ್ರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಆದರೂ ಕೂಡ ಅವ್ರ ಬಗ್ಗೆ ತುಂಬ ಮಾತುಗಳು ಬರ್ತಾ ಇದೆ. ಬಟ್ ಹೆಂಗೆ ಎಲ್ಲ ಮ್ಯಾಚಸ್ಸು ಆಡಿಸ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಆ್ಯಂಡ್ ಕ್ವಿಂಟನ್ ಡಿಕಾಕ್ ಡಕ್ಔಟು, ರೇಯಾನ್ ರಿಕಲ್ಟನ್ ಡಕ್ಔಟು, ಆ್ಯಂಡ್ ಎಡಿಮ್ ಅಕ್ರಮ್ 7 ಔಟು. ಆ್ಯಂಡ್ ಮ್ಯಾಥ್ಯೂ ಬ್ರೆಟ್ಕಿ ಇದೆ 72 ರನ್ಸ್ನ ಮಾಡಿದ್ದಾರೆ. ಟೋನಿ ಡಿ ಜಾರ್ಜಿ 39, ಡೆವಿಲ್ ಬ್ರಾವಿಸ್ ಅಂತೂ ಏನು T20 ಆಡ್ದಂಗೆ ಆಡ್ತಾರೆ ODI ಫಾರ್ಮೆಟ್ನ. ಸೊ ಅವ್ರು ಸ್ವಲ್ಪ ಪೇಷನ್ಸ್ನ ಬಿಲ್ಡ್ ಮಾಡಿಕೊಂಡ್ರೆ ಪಕ್ಕ T20, ODI, ಟೆಸ್ಟ್ ಎಲ್ಲ ಕಡೆ ಫೈರ್ ಮಾಡ್ತಾರೆ ಅಂತ ನನಗೇನೋ ಅನ್ನಿಸ್ತದೆ. ಬಿಕಾಸ್ T20 ಸಖತ್ ಅಗ್ರೆಸಿವ್ ಪ್ಲೇಯರು. ಸೇಮ್ ಅಗ್ರೆಷನ್ನ ಇವತ್ತು ODI ಫಾರ್ಮೆಟಲ್ಲೂ ಹಾಕಿದ್ರು. ಬಟ್ ಸಕ್ಕತ್ತಾಗೆ ಹೋಯಿತು. ಎಷ್ಟು 37 ರನ್ ಸಕ್ಕತ್ತಾಗೆ ಹೊಡೆದು 3 6 ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ. ಮಾರ್ಕೋ ಜೆನ್ಸನ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು 2-3 ಬಾಲ್ ಆಡಿದ್ರು. ಅದೇನಾಯ್ತೋ ಗೊತ್ತಿಲ್ಲ, ಸಡನ್ನಾಗಿ ಗೇರ್ನ ಚೇಂಜ್ ಮಾಡಿ ಬಿಟ್ಟಿದ್ದು ಬಾಣನ. ಎವ್ರಿ ಬಾಲ್ ಹೊಡಿತಾ ಇದ್ದಾರೆ ಮಗ, ಎಲ್ಲ ಹಾಕಿದ್ರು ಹೊಡಿತಾರೆ. ರವೀಂದ್ರ ಜಡೇಜಾ ಅವ್ರಿಗೆ ಭಯ ಪಡಿಸ್ತಾರೆ, ಜೋರಾಗಿ ಹೊಡೆದ್ರು ಅವ್ರಿಗೇನೆ. ಬಟ್ ಅವ್ರು ಕುತ್ಕೋಬಿಡ್ತಾರೆ ಅಂತ ಹೇಳಿದ್ರೆ ರವೀಂದ್ರ ಜಡೇಜಾ ಯಾವ ಲೆವೆಲ್ಗೆ ಇವತ್ತು ಮಾರ್ಕೋ ಜೆನ್ಸನ್ನು ಕೆಚ್ತಾ ಇದ್ರು ಅಂತ ಹೇಳಿದ್ರೆ ಸಕ್ಕತ್ತಾಗಿ ಒಳ್ಳೊಳ್ಳೆ ಶಾಟ್ ಆ್ಯಕ್ಚುಲಿ ಹೊಡೆದಿದ್ದು, ಮಿಸ್ ಟೈಮ್ ಯಾವುದೂ ಆಗಲಿಲ್ಲ. ಬಟ್ ಟೀಮ್ ಇಂಡಿಯಾಗೆ ಒಂದು ಬ್ಯಾಡ್ ಹಾಕಿದ್ದೀನಿ ಅಂತ ಹೇಳಿದ್ರೆ ಎವ್ರಿ ಕ್ಯಾಚಸ್ ಹೋಗ್ತಾಯಿತ್ತು. ಬಟ್ ಅದು ಕ್ಯಾರಿ ಆಗ್ತಾ ಇರಲಿಲ್ಲ. ಕೈಗೆ ತನಕನೂ ಕೂಡ ಒಂದು 10 ಮೀಟರ್ ಮುಂದೆನೇ ಬಿದ್ದೋಗ್ಬಿಡ್ತಾಯಿತ್ತು ಬಾಲು. ತುಂಬ ಬಾಲ್ ಅದೇ ಥರ ಆಯಿತು ಆ್ಯಕ್ಚುಲಿ. ಆ್ಯಂಡ್ ಕಾರ್ಬಿನ್ ಬೋಷ್ ಲಾಸ್ಟ್ವರೆಗೂ ಮ್ಯಾಚ್ನ ತಗೊಬಂದಿದ್ದು ಮಗ. ಲಾಸ್ಟ್ ಓವರ್ 10 ಬಾಲ್ 18 ರನ್ಸ್ ನಾವು ಬೇಕಾಗಿರುತ್ತೆ.
ಬಟ್ ಅವರು ಸಖತ್ತಾಗಿ ಆಡಿದ್ರು. ಅವ್ರ ಬಗ್ಗೆ ಲೋನ್ ವಾರಿಯರ್ ಅಂತಲೇ ಹೇಳ್ಬೋದು, ಸಖತ್ತಾಗಿ ಆಡಿದ್ರು. ಆ್ಯಂಡ್ ನಾಂದ್ರಿ ಬರ್ಗರ್ ಇವರು ಕೂಡ 17 ರನ್ನು. ಆ್ಯಂಡ್ ಅಷ್ಟೇ, ಅದಾದಮೇಲೆ ಬೋಶೆ ಔಟ್ ಆದರು. ಹರ್ಷದೀಪ್ ಅಂತೂ ಸಖತ್ತಾಗಿ ಬೌಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಹರ್ಷಿತ್ ರಾಣಾಗೆ 3 ವಿಕೆಟು, ಕುಲ್ದೀಪ್ ಯಾದವ್ಗೆ 4 ವಿಕೆಟು, ಹರ್ಷದೀಪ್ ಸಿಂಗ್ಗೆ 2, ಆ್ಯಂಡ್ ನಮ್ಮ ಕನ್ನಡಿಗ ಪ್ರಸಿದ್ಧ್ ಕೃಷ್ಣಗೆ 1. ಸಕ್ಸಸ್ಫುಲಿ KL ರಾಹುಲ್ ಕ್ಯಾಪ್ಟನ್ಸಿಯಲ್ಲಿ ನಮ್ಮ ಟೀಮ್ ಇಂಡಿಯಾ ಗೆದ್ರು ಮಗ. ಇನ್ನೆರಡು ಓಡಿಯ ಇದೆ, ನೋಡೋದ ಇನ್ನೇನು ಮಾಡ್ತಾರೆ ಅಂತ. ನನ್ನ ಪ್ರಕಾರ ಗೆಲ್ತಾರೆ ಅಂತ ಅನ್ನಿಸ್ತದೆ ಈ ಒಂದು ಓಡಿಯ ಸೀರೀಸ್ನ. ಬಿಕಾಸ್ ಈ ಒಂದು ಯಾವುದೇ ಫಾರ್ಮ್ಯಾಟ್ ಆಗಲಿ ಸೀನಿಯರ್ ಪ್ಲೇಯರ್ಸು ಸಖತ್ ಇಂಪಾರ್ಟೆಂಟು. ಯಾವುದೇ ಫಾರ್ಮ್ಯಾಟ್ ಆಗಲಿ ಎಲ್ಲೇ ಆಗಲಿ, ನೀವು ಯಾವುದೇ ಫೀಲ್ಡ್ಗೆ ಹೋದರೂ ಸೀನಿಯರ್ಸು ಎಕ್ಸ್ಪೀರಿಯನ್ಸ್ ಇರೋರ ಜೊತೆಲಿದ್ದರೆ ಏನು ಬೇಕಿದ್ರೂ ಪಾಸಿಬಲ್ ಆಗುತ್ತೆ. ಇಲ್ಲ ಅಂತ ಹೇಳೋದು ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನು ತುಂಬ ಜನ ಆ ಥರ ಇಂಟರ್ನ್ಯಾಷನಲ್ ಪ್ಲೇಯರ್ ಗೊತ್ತು, ಆದರೂ ಕೂಡ ಏನಕ್ಕೆ ಇವ್ರನ್ನ ಇಗ್ನೋರ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಟೀಮ್ ಇಂಡಿಯಾ ಹೆಡ್ ಕೋಚು. ಸೊ ಇದ್ರ ಬಗ್ಗೆ ಇವಾಗ ಆಲ್ರೆಡಿ ತುಂಬ ಅಪ್ಡೇಟ್ಗಳು ಬರ್ತಾರೆ. ನೋಡಿದ್ರೆ ತುಂಬ ಕಡೆಯಿಂದ ಇವಾಗ ಟೆಸ್ಟ್ಗೆ ವಿರಾಟ್ ಕೊಹ್ಲಿಯನ್ನು ರಿಟೈನ್ ಮಾಡ್ಕೋಬೇಕು ಅಂತ ಮೀಟಿಂಗ್ ಮಾಡ್ತಾವ್ರಂತೆ. ಅದೇನಾಗುತ್ತೋ ಗೊತ್ತಿಲ್ಲ. ಬಟ್ ವಿರಾಟ್ ಕೊಹ್ಲಿ ಅವರು ಇದೆಲ್ಲ ಬಿಟ್ಟು ಮತ್ತೆ ವಾಪಸ್ ಬರ್ತಾರಾ ಅನ್ನೋದೇ ಡೌಟ್ ಮಗ. ನನಗೇನೋ ಅದೇ ಡೌಟ್ ಆಗ್ತಾಯಿದೆ. ಐ ಡೋಂಟ್ ನೋ ಏನಾಗ್ಬೋದು ಅಂತ ಗೊತ್ತಿಲ್ಲ. ತುಂಬ ಕಡೆಯಿಂದ ನ್ಯೂಸ್ ಅಂತೂ ಸಖತ್ತಾಗಿ ಹರಿದಾಡ್ತಾ ಇದೆ. ಮೀಟಿಂಗ್ ಆಗಿದೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಜೊತೆ ಟೆಸ್ಟ್ ಸೀರೀಸ್ಗೆ ವಾಪಸ್ ಬರಬೇಕು ಅಂತ ಮಾತುಗಳು ಬರ್ತಾ ಇದೆ. ನೋಡೋದ ಏನಾಗುತ್ತೆ ಅಂತ. ಸೊ ಇವತ್ತಿನ ಮ್ಯಾಚ್ ಇದು ಹೈಲೈಟ್ಸು. ಬಟ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಮತ್ತೆ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ, ನಾವಿಲ್ಲ ಅಂದರೆ ನೀವೇನೂ ಇಲ್ಲ ಅಂತ. ಸೊ ಈ ಒಂದು ಸ್ಟೇಟ್ಮೆಂಟಿಂದ ಟೀಮ್ ಇಂಡಿಯಾ ಸೆಲೆಕ್ಟರ್ಸ್ ಆ್ಯಂಡ್ ಕೋಚಸ್ಸು 100% ಕಲೀಲೇಬೇಕು ಮಗ. ಅವ್ರನ್ನ ಬಿಟ್ಟರೆ ವರ್ಲ್ಡ್ ಕಪ್ ಡಮಾರು. ಆ್ಯಕ್ಚುಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿರು ವರ್ಲ್ಡ್ ಕಪ್ ಆಡಲೇಬೇಕು ನೆಕ್ಸ್ಟ್ ಅಪ್ಕಮಿಂಗ್ ವರ್ಲ್ಡ್ ಕಪ್ನ. ಇಲ್ಲ ಅಂತ ಹೇಳಿದ್ರೆ ಇದು ತುಂಬ ಕಷ್ಟ ಆಗುತ್ತೆ. ಯಂಗ್ ಪ್ಲೇಯರ್ಸ್ನ ಹಾಕ್ಕೊಂಡು ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ತರಿಸಿ ಅವ್ರನ್ನ ಫ್ಯೂಚರ್ಗೆ ಮಾಡೋದು ಒಳ್ಳೆಯದೇ, ಬೇಡ ಅಂತಲ್ಲ. ಬಟ್ ಎಕ್ಸ್ಪೀರಿಯೆನ್ಸ್ ಇರೋರ ಜೊತೆಲಿದ್ರೆ ಅವರು ಏನು ಮಾಡಬೇಕು ಅಂತ ಎಲ್ಲನೂ ಕೂಡ ತಿದ್ದಿ ಬುದ್ಧಿನ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಒಡ್ಸ್ಕೊಂಡು ಹೋಗ್ಬೇಕಷ್ಟೇ, ಅದು ಬಿಟ್ಟರೆ ಬೇರೇನಿಲ್ಲ. ವಿರಾಟ್ ಕೊಹ್ಲಿ ಅಂತೂ ಇರಲೇಬೇಕು, ರೋಹಿತ್ ಶರ್ಮಾ ಅಂತೂ ಇರಲೇಬೇಕು. ಇಬ್ಬರು ಕೂಡ ಬಿಗ್ಗೆಸ್ಟು ಲೀಡರು ಟೀಮ್ ಇಂಡಿಯಾಗೆ. ಅವ್ರನ್ನ ಬಿಟ್ಟರೆ ಟೀಮ್ ಇಂಡಿಯಾ ಕೆಟ್ಟರು ಮಗ. ಯಾವ ಥರ ಟೆಸ್ಟ್ ಸೀರೀಸಲ್ಲಿ ಸೋತ್ರಲ್ಲ ಆ ಥರ ಆಗುತ್ತೆ. ಸೊ ನೋಡೋದು ಏನಾಗುತ್ತೆ ಅಂತ. ಮತ್ತು ಈ ಒಂದು ಈಗೋನ ಗೌತಮ್ ಗಂಭೀರ್ ಕಂಟಿನ್ಯೂ ಮಾಡ್ತಾರಾ, ಎಲ್ಲನೂ ಬಿಟ್ಟು ಕೂಡ ಇವ್ರನ್ನ ಮತ್ತೆ ಅಕ್ಸೆಪ್ಟ್ ಮಾಡಿಕೊಂಡು ಇವ್ರನ್ನ ಮುಂದೆ ಕರ್ಕೊಂಡು ಹೋಗ್ತಾರಾ? ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಏನೋ ಆಗುತ್ತೆ ಪಕ್ಕ, ಇವರಿಬ್ಬರು ಕೂಡ ಟೆಸ್ಟ್ ಫಾರ್ಮೆಟ್ಗೆ ವಾಪಸ್ ಬರ್ತಾರೆ ಅಂತ ನನಗೇನೋ ಅನ್ನಿಸ್ತದೆ. ಬಟ್ ವಿರಾಟ್ ಕೊಹ್ಲಿ ಅವ್ರದ್ದು ಡೌಟ್ ಇದೆ. ಅವರು ಗೊತ್ತಲ್ಲ, ಒಂದು ಸಲ ರಿಟೈರ್ಮೆಂಟ್ನ ಕೊಟ್ಟ ಮೇಲೆ ಆ ಒಂದು ವ್ಯಾಲ್ಯೂನ ಹಾಗೆ ಉಳಿಸ್ಕೋತಾರೆ ಅಂತ ಅನ್ನಿಸ್ತದೆ. ವಿರಾಟ್ ಕೊಹ್ಲಿ ಅವ್ರಿಗೆ ಇವಾಗ 36 ವರ್ಷ ಆಗಿರ್ಬೋದು, ಆದರೂ ಕೂಡ ಅವರು ಆ ಒಂದು ಡಿಗ್ನಿಟಿನ ಫಾಲೋ ಮಾಡ್ತಾರೆ, ಆ ಒಂದು ಆಟಿಟ್ಯೂಡ್ನ ಫಾಲೋ ಮಾಡ್ತಾರೆ. ಸೊ ಅವರು ಯಾವುದೇ ಕಾರಣಕ್ಕೂ ರಿಟೈರ್ಮೆಂಟ್ನ ಕೊಡ್ತಾ ಇರಲ್ಲ ಟೆಸ್ಟಿಗೆ. ಸೊ ಕೊಡೋ ಥರ ಮಾಡಿದ್ದು ಟೀಮ್ ಇಂಡಿಯಾ ಅಂತೆ. ಟೀಮ್ ಇಂಡಿಯಾ ಮೀನ್ಸ್ ಒಳಗಡೆ ಇರೋ ಪಾಲಿಟಿಕ್ಸ್ ಏನೇನೋ ಆ್ಯಕ್ಚುಲಿ ಇದೆಲ್ಲ ಗರಂ ಮಸಾಲಗಳೆಲ್ಲ ಇರುತ್ತೆ. ಸೊ ನೋಡೋದ ಏನಾಗುತ್ತೆ ಮುಂದಿನ ದಿನಗಳಲ್ಲಿ. ವಿರಾಟ್ ಕೊಹ್ಲಿ ಮತ್ತೆ ಟೆಸ್ಟ್ಗೆ ಬರ್ತಾರಾ ನಿಮ್ಮ ಪ್ರಕಾರ ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಯಾಕೋ ಚಾನ್ಸ್ ಇಲ್ಲ ಅಂತ ಅನ್ನಿಸ್ತದೆ ಮಗ. ಬಿಕಾಸ್ ಗ್ರೇಟ್ ಪ್ಲೇಯರು, ಲೆಜೆಂಡು, ಅಂಥವ್ರಿಗೆ ಯಾವ ಥರ ಒಂದು ಗೌರವ ಇರಬೇಕು ಅದು ಸಿಗ್ತಾಯಿಲ್ಲ. ದಟ್ಸ್ ವೈ ದೇ ಲಾಸ್ಟ್ ಇನ್ ಅವ್ರ ಹೋಮ್ ಗ್ರೌಂಡ್. ಓಕೆನಾ, ಇಂಡಿಯಾದಲ್ಲೇ ಸೋಲ್ತಾರೆ ಅಂತ ಹೇಳಿದ್ರೆ ಒಂದು ಭದ್ರಾಕೋಟೆನ ಹಾಕಿದ್ರು ಆ್ಯಕ್ಚುಲಿ. ಓಕೆನಾ, ಟೆಸ್ಟ್ ಸೀರೀಸಲ್ಲಿ ಒಂದು ಹೆಂಗೆ ಹಾಕಿದ್ರೆ ಅಂದರೆ ಡೋರು ಯಾರು ಕೂಡ ಬರೋಂಗೇ ಇಲ್ಲ. ಆ ಲೆವೆಲ್ಗೆ ಟೀಮ್ ಇಂಡಿಯಾ ಟೆಸ್ಟು ಫಾರ್ಮೆಟಲ್ಲಿ ನಮ್ಮ ಹೋಮ್ ಗ್ರೌಂಡಲ್ಲಿ ಆಡ್ತಾಯಿದ್ದು ಬಿಟ್ಕೊಡ್ತಾನೆಲ್ಲ. ಬಟ್ ಗೌತಮ್ ಗಂಭೀರ್ ಹೆಡ್ ಕೋಚ್ ಆದಮೇಲೆ ಈ 11-12 ಮಂತ್ಸಲ್ಲಿ ಆಲ್ರೆಡಿ 5 ಮ್ಯಾಚ್ ನಾನು ಹೊಗೆ ಹಾಕ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾಗುತ್ತೆ ಅಂತ ಕಾಮೆಂಟ್ ಮಾಡಿ. ಸಾಕು ಜಾಸ್ತಿ ಮಾತಾಡಿದ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಬಾಯ್, ಸಿಗ್ತೀರಾ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು.